ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮೈಂಡಲ್ಲಿ ಇರೋದೇ ಇದೇ ಒಂದು ಕ್ವೆಶನ್ ಮಾರ್ಕ್, ಇದೇ ಒಂದು ಡೌಟ್. ಏನಪ್ಪ ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರತಿದಿನ ಅನ್ನೋದು ವಿಡಿಯೋ ಅಪ್ಲೋಡ್ ಮಾಡಿದರೆ ನಮಗೆ ಅದರಿಂದ ಏನು ಬೆನಿಫಿಟ್ಸ್ ಆಗುತ್ತೆ, ಮತ್ತು ಅದ್ರ ಜೊತೆಗೆ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದಂದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಏನು ಪ್ರಾಬ್ಲಮ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ತುಂಬ ಡೌಟ್ ಇದೆ ಆ್ಯಕ್ಚುಲಿ ಉಂಟು. ಯಾಕಪ್ಪ ನಾವು ಯೂಟ್ಯೂಬ್ನಲ್ಲಿ ಪ್ರತಿದಿನ ಒಂದು ವಿಡಿಯೋ ಮ್ಯಾಕ್ಸಿಮಮ್ 1-2 ವಿಡಿಯೋ ಅಪ್ಲೋಡ್ ಮಾಡಲೇಬೇಕಾ, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಬೇಕಾ? ಅಪ್ಲೋಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನಾವು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಒಂದು ವಾರಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಏನಾಗುತ್ತೆ, ಒಂದು ಮಂತಿಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಏನಾಗುತ್ತೆ? ಪ್ರತಿಯೊಬ್ಬರು ಕೂಡ ಇದೊಂದು ಡೌಟು. ಏನೋಲ್ಲ ತುಂಬ ಸಿಂಪಲ್. ನಾನು ನಿಮ್ಗೆ ಹೇಳ್ಬೇಕಾರೆ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋರಿಗೆ ಪ್ರತಿಯೊಬ್ಬರು ಹೇಳ್ಬೇಕಾದ್ರೆ ಕೇವಲ ತುಂಬ ದಿನಗಳಿಲ್ಲ, ಜಸ್ಟ್ ನೀವು ಕೇವಲ 3 ತಿಂಗಳವರೆಗೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ. ಎಷ್ಟಂದರೆ ಕೇವಲ 90 ದಿನಗಳ ಕಾಲ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕೂಡ ಡೌಟು, ನಾವು ಪ್ರತಿದಿನ ಅನ್ನೋದು ವೀಡಿಯೋ ಅಪ್ಲೋಡ್ ಮಾಡಬೇಕಾ, ಮಾಡಿದರೆ ಅದರಿಂದ ನಮಗೆ ಏನು ಬೆನಿಫಿಟ್ಸ್ ಇರುತ್ತೆ, ಮಾಡಲಿಲ್ಲ ಅಂದರೆ ಅದರಿಂದ ನಮಗೆ ಏನು ಪ್ರಾಬ್ಲಮ್ ಆಗುತ್ತೆ, ಅದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತುಂಬ ಸಿಂಪಲ್ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೆ ಈ ಒಂದು ವಿಡಿಯೋ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಇಂಪಾರ್ಟೆಂಟ್, ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ನಾನು ಈಗ ಪ್ರತಿದಿನ ನಾವು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ನಮಗೆ ಏನು ಬೆನಿಫಿಟ್ಸ್ ನಾನು ನಿಮಗೆ ಹೇಳ್ತೀನಿ. ತುಂಬ ಸಿಂಪಲ್. ಏನು ಬೆನಿಫಿಟ್ಸ್ ನನಗೆ ಲೈವ್ ಪ್ರೂಫಾಗಿ ತೋರಿಸ್ಬಿಡ್ತೀನಿ. ಯಾವುದೇ ರೀತಿ ಇದನ್ನೆಲ್ಲ ಲೈವ್ ಪ್ರೂಫಾಗಿ ಸ್ಕ್ರೀನ್ ರೆಕಾರ್ಡ್ ಹಾಕಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿಬಿಡ್ತೀವಿ ಜಸ್ಟ್. ಓಕೆ, ಈಗ ನಾನು ನಿಮಗೆ ಸರಿಗಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ, ನೀವು ನೋಡ್ಕೊಳ್ಬೋದು. ತುಂಬ ಸಿಂಪಲ್. ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದಂದ್ರೆ ನಮಗೆ ಏನು ಬೆನಿಫಿಟ್ಸ್ ಅದನ್ನ ಹೇಳ್ಬಿಡ್ತೇನೆ ನನಗೆ ತುಂಬ ಸಿಂಪಲ್. ಈಗ ಫಸ್ಟಿಗೆ ಬಂದ್ಬಿಟ್ಟು ನೋಡ್ಕೊಳ್ಳಿ, ಇಲ್ಲಿ ಡ್ರಾಪ್ ಅನ್ನೋದು ಕಾಣ್ತಾಯಿದೆ. ಓಕೆ, ಈ ಅನಾಲಿಟಿಕ್ಸ್ ಓಪನ್ ಮಾಡಿ ಡ್ರಾಪ್ ಓಪನ್ ಮಾಡ್ತಾ ಇದ್ದೀನಿ, ನೀವು ನೋಡ್ಕೊಳ್ಬೋದು. ನಾನೇನು ಮಾಡ್ತೀನಿ, ಮ್ಯಾಕ್ಸಿಮಮ್ 7 ಡೇಸ್ ನೋಡ್ಕೊಳ್ಳಿ. 7 ಡೇಸ್ ನನ್ನ ಒಂದು 7 ದಿನಗಳ ಡ್ರಾಪ್ ನೀವು ನೋಡ್ಕೊಳ್ಬೋದು. ಯಾವ ರೀತಿ ಬಂದಿದೆ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಅಪ್ ಡೌನ್. ಮೇನ್ ಇಂಪಾರ್ಟೆಂಟ್ ನೀವು ಇದೆಲ್ಲ ನೋಡ್ತಾ ಇದ್ದಾರೆ ನೋಡಿ, ವ್ಯೂಸು, ಈ ವಾಚ್ ಟೈಮು ಮತ್ತು ಈ ಸಬ್ಸ್ಕ್ರೈಬರ್ಸ್ ಇದೆಲ್ಲ ಏನಿದೆ ಅಂದರೆ ಇದೆಲ್ಲ ಸಿಗಬೇಕಪ್ಪ ನಿಮಗೆ ಪ್ರತಿದಿನ ಅನ್ನೋದು ನೀವು ವೀಡಿಯೋ ಅಪ್ಲೋಡ್ ಮಾಡ್ಕೊ. ಮೇನ್ ಇಂಪಾರ್ಟೆಂಟ್ ಇಂಪ್ರೆಷನ್ ನೋಡ್ಕೊಳ್ಳಿ. ಈ ನಿಮ್ಮೊಂದು ಇಂಪ್ರೆಷನ್, ವ್ಯೂಸಿಂದ ಇಂಪ್ರೆಷನ್ ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಬೋದು. ನಾನು ನಿಮಗೆ ತೋರಿಸ್ಬಿಡ್ತೀನಿ. ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ನೋಡಿ, ವ್ಯೂಸ್ ಇದೆ ನೋಡ್ಕೊಳ್ಳಿ. ಯಾವ ರೀತಿ ನೋಡಿ, ಅಪ್ ಡೌನ್. ಇದೇನಪ್ಪ, ನೀವು ಯಾವಾಗ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ, ಈಗ ಎಕ್ಸಾಂಪಲ್ ಹೇಳ್ಬೇಕು, ನೀವು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ಒಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಡ್ರಾಪ್ ಒಂದು ಸ್ವಲ್ಪ ಮೇಲೆ ಹೊಡುತ್ತೆ, ಮತ್ತೆ ಡೌನ್ ಬರುತ್ತೆ. ಮತ್ತು ಈಗ ನೋಡಿ, ಇಲ್ಲಿ ಡೌನ್ ಬಂದಿದೆ. ಜಸ್ಟ್ ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಮತ್ತೆ ಮೇಲೆ ಹೋಗಿದೆ. ಇದು ನೋಡಿ ಏನಪ್ಪ ಅಂದ್ರೆ, ನಾವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಮಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಸ್ ಚೆನ್ನಾಗಿ ರಿಚ್ ಸಿಗುತ್ತೆ. ಮೇನ್ ಇಂಪಾರ್ಟೆಂಟ್ ರಿಚ್ ಸಿಗುತ್ತೆ, ವ್ಯೂಸ್ ಬರುತ್ತೆ, ಇನ್ಕ್ರೀಸ್ ಅನ್ನೋದು, ಅರ್ನಿಂಗ್ ಅನ್ನೋದು ಇನ್ಕ್ರೀಸ್ ಕೂಡ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಚಾನಲ್ ಬೇಗ ಗ್ರೋ ಆಗುತ್ತೆ. ಪ್ರತಿದಿನ ಅನ್ನೋದು ವೀಡಿಯೋ ಅಪ್ಲೋಡ್ ಮಾಡಲೇಬೇಕಪ್ಪ ಅಂದರೆ ಯಾವಾಗ 100% ಹೇಳ್ತೀನಿ. ನಾನು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿ ಹೇಳ್ತೀನಿ, ಪ್ರತಿದಿನ ಅನ್ನೋದು ನೀವು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು. ಈ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದು ಏನಾಗುತ್ತೆ, ವ್ಯೂಸ್ ಹಿಂಗೆ ಡ್ರಾಪ್ ಅನ್ನೋದು ಅಪ್ ಡೌನ್ ಆಗುತ್ತೆ. ಯಾಕಂದರೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅದು ಕೂಡ ನಿಮಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿಬಿಡ್ತೀನಿ. ಜಸ್ಟ್ ಒಂದು ಅಕೌಂಟ್ ಚೇಂಜ್ ಮಾಡ್ತೀನಿ. ನಂದು ತುಂಬ ಸಿಂಪಲ್ಗೆ ನಾನು ನಿಮಗೆ ಅಕೌಂಟ್ ಚೇಂಜ್ ಮಾಡಿರ್ತೀನಿ ನೋಡ್ಕೊಳ್ಳಿ. ಇದು ನನ್ನೊಂದು ಆದಂಥ ಒಂದು ಯೂಟ್ಯೂಬ್ ಚಾನಲ್, ಇದು ನನ್ನ ಬ್ಲಾಗ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ತೋರಿಸ್ತೀನಿ. ಪ್ರತಿದಿನ ನೀವು ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಈಗ ನಾನು ಯೂಟ್ಯೂಬ್ ಚಾನಲ್ ಇದರ ಅನಾಲಿಟಿಕ್ಸ್ ನೋಡ್ತೀನಿ, ನಾನು ನಿಮ್ಗೆ ಓಪನ್ ಮಾಡ್ತೀನಿ ನೋಡಿ. ಅನಾಲಿಟಿಕ್ಸ್ ಯಾವ ರೀತಿ ಇದೆ ನೋಡಿ, ನೋಡ್ಕೊಳ್ಬೋದು. ಯಾವಾಗಾರ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಒಂದು ಮಂತಲ್ಲಿ ಒಂದು ವೀಡಿಯೋ ಯಾವ್ದಾರ ಒಂದು ನೋಡ್ಕೊಳ್ಬೋದು. ಇದು ನಿಮ್ಮ ಪ್ರೀತಿಯಿಂದ ಇಲ್ಲಿವರೆಗೆ 1000 ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೀಟ್ ಆಗಿದೆ ನೋಡ್ಕೊಳ್ಳಿ. ಡ್ರಾಪ್ ಯಾವ ರೀತಿ ಇದೆ ನೋಡಿ, ಮೇಲ್ಗಡೆ ನೋಡಿ. ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಯಾವ ರೀತಿ, ರಿಚ್ ಅನ್ನೋದು ಯಾವ ರೀತಿ ಡೌನ್ ಆಗಿದೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ರಿಚ್ ತುಂಬ ಸಿಂಪಲ್, ರಿಚ್ ನೋಡ್ಕೊಳ್ಬೋದು. ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ. ಯಾವ ರೀತಿ ನೋಡಿ, ರಿಚ್ ಡೌನ್. ನೀವು ಅದೇ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದರೆ ಏನಾಗುತ್ತೆ ಅಂದರೆ ವ್ಯೂಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸರಿಯಾಗಿ ರಿಚ್ ಸಿಗೋಲ್ಲ. ರಿಚ್ ಸಿಗೋದ ಕಾರಣ ನೀವು ಏನು ಮಾಡ್ತೀರಲ್ಲ, ವ್ಯೂಸ್ ಬರ್ತಲ್ಲ, ಅದನ್ನ ಬರ್ತಲ್ಲ ಅಂತ ಬೇಜಾರಾಗಿಬಿಡ್ತಾರೆ. ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ನೀವು ಪ್ರತಿದಿನ ವೀಡಿಯೋ ಎಷ್ಟು ಅಪ್ಲೋಡ್ ಮಾಡ್ತಾರೋ ಅಷ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ, ಅಷ್ಟು ಬೇಗ ಇದನ್ನಾಗುತ್ತೆ. ಹಾಗಿದ್ರೆ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ವೈರಲ್ ಆಗುತ್ತೆ ಅಂತ ಹೇಳಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದು ಹೆಂಗೋ ವೀಡಿಯೋ ಅಪ್ಲೋಡ್ ಮಾಡೋದಲ್ಲ. ಒಳ್ಳೆ ಕ್ವಾಲಿಟಿಯಲ್ಲಿ ವೀಡಿಯೋ ಶೂಟ್ ಮಾಡೋದು, ಒಳ್ಳೆ ವಾಯ್ಸ್ ಕ್ವಾಲಿಟಿ ಇರಬೇಕು. ಕಂಟೆಂಟಲ್ಲಿ ನಿಮ್ಮೊಂದು ಕಂಟೆಂಟಲ್ಲಿ ಪವರ್ ಇರಬೇಕು, ದಮ್ ಇರಬೇಕು. ಆವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ. ನೀವು ಯಾವುದೊಂದು ಕಂಟೆಂಟ್ ತಲೆನೇ ನಿಮಗೊಂದು ಪ್ರತಿಯೊಬ್ಬರು ತುಂಬ ಜನ ನೋಡಿದ್ದೀನಿ ನಾನು. ಏನಪ್ಪ ಪ್ರತಿದಿನ ಯಾವುದಾರ ಒಂದು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಸಾಕು,
ನಾನು ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು. ಆ ರೀತಿ ಅಲ್ಲ, ಒಂದೇ ವೀಡಿಯೋ ಅಪ್ಲೋಡ್ ಮಾಡಿ, ಎರಡೇ ವೀಡಿಯೋ ಅಪ್ಲೋಡ್ ಮಾಡಿ ಡೈಲಿ, ಅದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ವೀಡಿಯೋ ಮಾಡುವಂಥ ವೀಡಿಯೋದಲ್ಲಿ ಎಷ್ಟು ನೀವು ಜನರ ಅಂದ್ರೆ ಆಡಿಯನ್ಸ್ ಏನು ರಿಟೇಷನ್ ಇಟ್ಟಿದ್ದೀರಾ, ಎಷ್ಟು ಜನ ಅದನ್ನು ನೋಡಬೇಕು, ಕ್ಲಿಕ್ ಮಾಡಬೇಕು, ಆ ರೀತಿ ನೀವು ವೀಡಿಯೋ ಅಪ್ಲೋಡ್ ಮಾಡ್ತೀರಾ. ಅದ್ರ ಮೇಲೆ ಡಿಮ್ಯಾಂಡ್ ಆಗಿರುತ್ತೆ. ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ವೈರಲ್ ಆಗಬೇಕಾ ವೈರಲ್ ಆಗೋದು ಅದ್ರ ಮೇಲೆ ಡಿಪೆಂಡ್ ಆಗೋದು. ನನ್ನ ಅನಿಸಿದ ಮಟ್ಟಿಗೆ ನಾವು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೇ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳೋ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ. ನಾನು ಕೂಡ ಹೇಳ್ತೇನೆ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ. ಆದಷ್ಟು ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಸಕ್ಸಸ್ ಗೋಲ್ ಬೇಗ ರೀಚ್ ಆಗುತ್ತೆ. ಯಾಕಂದ್ರೆ ನೀವು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕಂತೇಳಿ 1 ತಿಂಗಳಿಗೆ 2 ತಿಂಗಳಿಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ನಡೆಯಲ್ಲ. ಇಲ್ಲಿ ನೀವು ಏನು ಮಾಡಬೇಕು, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಸಕ್ಸಸ್ ಅನ್ನೋದು ಕಾಣುತ್ತೆ. ಬೇಗ ನೀವು ಗೋಲ್ ರೀಚ್ ಆಗ್ತಾರೆ. ನಾನು ನಿಮ್ಗೆ ಹೇಳ್ಬೇಕಾರೆ ಅನಾಲಿಟಿಕ್ಸ್ ತೋರಿಸಿದ್ರೆ ನಮಗೆ ಲೈವ್ ಪ್ರೊಫೈಲ್ ನೀವು ನೋಡ್ಕೊಳ್ಬೋದು. ಅಪ್ ಡೌನ್ ಆಗುತ್ತೆ ಅಂದರೆ ನಾನು ಯಾವ ದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆ ದಿನ ಡ್ರಾಪ್ ಡೌನ್ ಆಗುತ್ತೆ. ನಾನು ಯಾವ ದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಮೇಲ್ಗಡೆ ಹೋಗುತ್ತೆ. ಇದರಿಂದ ಏನಾಗುತ್ತೆ, ತುಂಬ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ತುಂಬ ಬೆನಿಫಿಟ್ಸ್ ಆಗುತ್ತೆ. ಇದು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸು. ಹಾಗಿದ್ರೆ ನೀವು ಅನ್ಬೋದು, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದ್ರೆ ಏನಪ್ಪ ನಮಗೆ ಪ್ರಾಬ್ಲಮ್ಮು, ಅದರಿಂದ ನಮ್ಗೆ ಏನು ಮಿಸ್ಟೇಕ್ ಅಂದರೆ ಅದರಿಂದ ನಮ್ಮ ಚಾನಲ್ಗೆ ಏನು ಹೊಡ್ತಾಕೊಂಡಿರುತ್ತೆ, ಏನು ಪ್ರಾಬ್ಲಮ್ ಆಗುತ್ತೆ. ನಾನು ನಿಮಗೆ ಹೇಳ್ಬೇಕಾರೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಕೂಡ ಆಗುತ್ತೆ. ನಾನು ನಿಮಗೆ ಬೆನಿಫಿಟ್ಸ್ ಮಾತ್ರ ಹೇಳಲ್ಲ, ಅದರಿಂದ ಏನು ಯೂಸ್ ಆಗುತ್ತೆ ಅದನ್ನು ಅಂದರೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಏನು ಯೂಸ್ ಆಗುತ್ತೆ ಅಂತ ಮಾತ್ರ ಹೇಳಲ್ಲ. ಅದ್ರ ಜೊತೆ ಅದರಿಂದ ನಮ್ಗೆ ಏನು ಪ್ರಾಬ್ಲಮ್ ಕೂಡ ಆಗುತ್ತೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಏನೋ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮೇನ್ ಇಂಪಾರ್ಟೆಂಟ್ ಕ್ಲಿಯರ್ ಹೇಳ್ಬೇಕಾರೆ, ಎಕ್ಸಾಂಪಲ್ಗೆ ಹೇಳ್ಬೇಕಾರೆ, ಈಗ ನಾನೊಂದು ವೀಡಿಯೋ ಆ್ಯಕ್ಚುಲಿ ನಾನು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನೊಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ನಾನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ಒಂದು ವಿಡಿಯೋಗೆ ಮ್ಯಾಕ್ಸಿಮಮ್ 1000 ವ್ಯೂಸ್ ಬಂತು ಒಂದು ವೀಡಿಯೋ. ಮತ್ತೆ ನಾವೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ಒಂದು ವಿಡಿಯೋಗೆ 2000 ಬಂತು. ಮತ್ತೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ಆ ಒಂದು ವಿಡಿಯೋಗೆ ಮ್ಯಾಕ್ಸಿಮಮ್ 50,000 ವ್ಯೂಸ್ ಬಂತು. ಎಕ್ಸಾಂಪಲ್ಗೆ ಹೇಳ್ತಾನೆ 50,000 ವ್ಯೂಸ್ ಬಂತು. ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ಆ ಒಂದು ವಿಡಿಯೋಗೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಎಷ್ಟು 4,000 ವ್ಯೂಸ್ ಬಂತು. ಒಂದು ವಿಡಿಯೋಗೆ 50,000 ಬಂತು. ಅದರ ನಂತರ ವೀಡಿಯೋ ಅಪ್ಲೋಡ್ ಮಾಡೋರಿಗೆ ಎಷ್ಟು ಬಂತು, 4,000 ವ್ಯೂಸ್ ಬಂತು. ಯಾಕೆ ಬಂತಂದ್ರೆ ಈ 50,000 ಏನು ವೀಡಿಯೋ ಅಪ್ಲೋಡ್ ಮಾಡಿದಾರಲ್ಲ, 50,000 ಏನು ವ್ಯೂಸ್ ಬಂದಿಲ್ಲ. ಆ ವಿಡಿಯೋ ನಂತರ ನೀವು ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ಆ 50,000 ಇದ್ದಂಥ ವೀಡಿಯೋ ಅದರ ರಿಚ್ ಅನ್ನೋದು ಡೌನ್ ಆಗುತ್ತೆ. ಯಾಕಪ್ಪ ಯೂಟ್ಯೂಬ್ನಲ್ಲಿ ನಿಮ್ಮ ಒಂದು ವೀಡಿಯೋ ಮೇನ್ ಇಂಪಾರ್ಟೆಂಟ್ ರ್ಯಾಂಕಿಂಗ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮಿಂಗ್ ಅನ್ನೋದು ತೊಗೊಳುತ್ತೆ. ಆದರೆ ಬಟ್ ನೀವು ಒಂದು ವೀಡಿಯೋ ಜಸ್ಟ್ ಒಂದು ವೀಡಿಯೋ ವೈರಲ್ ಆಗ್ಬೇಕಾದ್ರೆ ಮ್ಯಾಕ್ಸಿಮಮ್ ಅಂದರೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದು 24 ಅವರ್ಸ್ ನಂತರ ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ನಾವೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡ್ಬೇಕಾರೆ. ಆದರೆ ನಮ್ಮದು ಕೆಲಸ ಹಂಗಿಲ್ಲ, ನಾವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಲೇಬೇಕು. ಯಾಕಂದ್ರೆ ಈಗ ನೀವು ಕಾಮಿಡಿ ಕ್ರಿಯೇಟರ್ಸ್ ಆಗಿರ್ಬೋದು, ಶಾರ್ಟ್ ಮೂವಿ ಆಗಿರ್ಬೋದು, ನಮ್ಮ DR ಬ್ರೋ ಆಗಿರೋ ನೀವು ನೋಡಿರ್ತಾರೆ. DR ಬ್ರೋ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಲ್ಲ. 1 ಮಂತಿಗೆ ಒಂದು ವೀಡಿಯೋ ಅಪ್ಲೋಡ್, 1 ಮಂತಲ್ಲ ಅಂದ್ರೆ 1 ವೀಕಿಗೆ ಒಂದು ವೀಡಿಯೋ ಅಪ್ಲೋಡ್. ಯಾಕಂದರೆ ಒಂದು ವೀಡಿಯೋ ನೀವು ಅಪ್ಲೋಡ್ ಮಾಡಿದ ತಕ್ಷಣ ಆ ವೀಡಿಯೋ ರಿಟೆನ್ಷನ್ ಅನ್ನೋದು ಮೇಲ್ಗಡೆ ಹೋಗ್ಬೇಕು. ಅಂದರೆ ರ್ಯಾಂಕಿಂಗಲ್ಲಿ ಬರಬೇಕು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ ವೀಡಿಯೋಗೆ ಮ್ಯಾಕ್ಸಿಮಮ್ ಅಂದ್ರೆ 10,000-20,000 ವ್ಯೂಸ್ ಆ ವೀಡಿಯೋ ವೈರಲ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತಾರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್. ಅದರಿಂದ ಏನಾಗುತ್ತೆ, ನಿಮ್ಮ ಚಾನಲ್ ಹೊಡೆತ ಹೆಂಗೆ ಅಂದರೆ ಆ ವೀಡಿಯೋ ಏನು ವೈರಲ್ ಆಗ್ತಾ ಇದ್ದಲ್ಲ, ಆ ವೀಡಿಯೋ ವೈರಲ್ ಆಗೋದು ಕಡಿಮೆ ಆಗಿಬಿಡುತ್ತೆ, ನಿಲ್ಲಿಸ್ಬಿಡ್ತಾರೆ ಅವನು. ಯಾಕಂದರೆ ಅದರ ವೈರಲ್ ರಿಚ್ ಕಡಿಮೆ ಆಗುತ್ತೆ. ಈ ಒಂದು ವಿಡಿಯೋ ರ್ಯಾಂಕಿಂಗ್ ಅನ್ನೋದಕ್ಕೂ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಹೊಡೆತ ಏನು ಕೊಂಡಿರುತ್ತೆ ಅಂದರೆ, ಪ್ರತಿದಿನ ನೀವು ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾರಲ್ಲ, ಆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ವೀಡಿಯೋ ವ್ಯೂಸ್ ಬರ್ತಾಯಿದ್ರೆ ಸ್ವಲ್ಪ ವೇಟ್ ಮಾಡಬೇಕು. ಹಂಗೆ ಅಪ್ಲೋಡ್ ಮಾಡಿ ಬಿಡೋಂಗಿಲ್ಲ. ಹಂಗೆ ಅಪ್ಲೋಡ್ ಮಾಡಿದರೆ ಏನಾಗುತ್ತೆ, ಆ ವೈರಲ್ ಆಗೋ ವೀಡಿಯೋ ರಿಚ್ ಕಡಿಮೆ ಆಗುತ್ತೆ. ಈ ಒಂದು ವಿಡಿಯೋಗೆ ರಿಚ್ ಬರುತ್ತೆ, ಆದರೆ ಬಟ್ ಇದು ಕೂಡ ಅಷ್ಟು ತಕ್ಕ ಮಟ್ಟಿಗೆ ರಿಚ್ ಬರಲ್ಲ. ಇದೇ ಒಂದು ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಆಗುತ್ತೆ, ಒಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಮತ್ತೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದರೆ ಅದ್ರ ಮೇಲೆ ಏನಾಗುತ್ತೆ, ಆ ವಿಡಿಯೋ ರಿಚ್ ಅನ್ನೋದು ಡೌನ್ ಆಗುತ್ತೆ. ಯಾವೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೋ ಬಿಡ್ತಾರೋ ಹೇಳ್ತಾರೋ ಗೊತ್ತಿಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ವಿಡಿಯೋ ಪ್ರತಿದಿನ ಅಪ್ಲೋಡ್ ಮಾಡೋದು ತುಂಬ ಬೆನಿಫಿಟ್ಸು. ಆದರೆ ಬಟ್ ಅಪ್ಲೋಡ್ ಮಾಡಲಿಲ್ಲ ಅಂದರೂ ಕೂಡ ಅಂದರೆ ಅಪ್ಲೋಡ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್. ಆದರೆ ಬಟ್ ಅಪ್ಲೋಡ್ ಮಾಡೋದ್ರಿಂದ ಕೂಡ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ. ನಾನು ನಿಮಗೆ ಹೇಳ್ಬೇಕಾದ್ರೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾದ್ರೆ ನೀವು ಪ್ರತಿದಿನ ಒಂದೇ ವೀಡಿಯೋ ಅಪ್ಲೋಡ್ ಮಾಡಿ, ಇಲ್ಲ ಅನ್ನಲ್ಲ. ನಿಮಗೆ ಟೈಮ್ ಇದ್ದರೂ 2-3 ವೀಡಿಯೋ ಅಪ್ಲೋಡ್ ಮಾಡಿ. ಟೆಕ್ ಯೂಟ್ಯೂಬ್ ಕ್ರಿಯೇಟರ್ಸ್ ನಮ್ಮಂಥವ್ರಾದ್ರೆ, ಇಲ್ಲ ನೀವು ಕಾಮಿಡಿ ಕ್ಯಾಟಗರಿ ಆಗಿರ್ಬೋದ್ರೆ, ಶಾರ್ಟ್ ಮೂವಿ ಆಗಿರೋ ದಿನಕ್ಕೆ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಒಂದು ವಾರಕ್ಕೆ, ಒಂದು ವೀಕಿಗೆ, ಒಂದು ಮಂತಿಗೆ, 2 ಮಂತಿಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಅಂಥ ಒಂದು ಕ್ಯಾಟಗರಿ ಇದ್ದರೆ ವೀಡಿಯೋ ಅಪ್ಲೋಡ್ ಮಾಡಿ. ಅದ್ರ ಬಟ್ ಆದಷ್ಟು ಬೇಗ ಜಲ್ದಿ ಅಪ್ಲೋಡ್ ಮಾಡಿ, ಟೈಮ್ ವೇಸ್ಟ್ ಮಾಡಬೇಕು ಹೋಗ್ಬೇಡಿ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಇರ್ಬೇಕಾದ್ರೆ ನಿಮ್ಮೊಂದು ವೀಡಿಯೋ ಒಳ್ಳೆ ಕ್ವಾಲಿಟಿಯಲ್ಲಿ ಆಗಿರಬೇಕು, ಒಳ್ಳೆ ಕಂಟೆಂಟ್ ಇರಬೇಕು ವೀಡಿಯೋದಲ್ಲಿ. ಅದನ್ನ ಬಿಟ್ಟು ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದೈತೆ ಅಂತ ತಕ್ಷಣ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಏನಿಲ್ಲ. ನಾನು ನಿಮಗೆ ಹೇಳ್ಬೇಕಾದ್ರೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ ಮ್ಯಾಕ್ಸಿಮಮ್ 90 ದಿನಗಳಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ, 100% ಗ್ರೋ ಆಗುತ್ತೆ. ಅದ್ರ ಜೊತೆಗೆ ಪ್ರಾಬ್ಲಮ್ ಕೂಡ ಆಗುತ್ತೆ, ಒಂದು ಸ್ವಲ್ಪ ವೇಟ್ ಮಾಡಿ. ಅದ್ರ ಬಟ್ ನಾನು ನಿಮಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ.
ಯಾಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನಾನು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ಕೂಡ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ. ಯಾಕಂದ್ರೆ ಅನಾಲಿಟಿಕ್ಸ್ ಅನ್ನೋದು ನಮ್ಮದು ಅಪ್ ಡೌನ್ ಆಗ್ತಾ ಇರುತ್ತೆ. ನಾವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದಂತೆ ನಮ್ಮ ಚಾನಲ್ಗೆ ಇಂಪ್ರೆಷನ್ ಸಿಗುತ್ತೆ, ಒಳ್ಳೆ ರೀತಿಯಲ್ಲಿ ವೀಡಿಯೋ ರಿಟೆನ್ಷನ್ ಸಿಗುತ್ತೆ. ಅದ್ರ ಜೊತೆ ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಏನು ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಹೇಳಿದ್ನಲ್ಲ, ನಿಮ್ಮ ಒಂದು ಡೌಟು ಏನು ಕ್ವಶನ್ ಮಾರ್ಕ್ ಅದು ಕ್ಲಿಯರ್ ಆಯ್ತಲ್ಲ, 100% ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಮತ್ತೊಮ್ಮೆ ಅದನ್ನು ತುಂಬ ಸಿಂಪಲ್ ಏನಂದ್ರೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದಂದ್ರೆ ತುಂಬ ಬೆನಿಫಿಟ್ಸು, ಅದರಿಂದ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದು ಕೂಡ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಈ ಒಂದು ಮುಸ್ಲಿಂ ಪ್ರತಿಭಾ ಕರ್ನಾಟಕ ಎಕ್ಸ್ಪ್ಲೇನ್ಸ್ ಎಲ್ಲ ಕೂಡ ಈ ಒಂದು ಯಾವ ತಿಳಿಸ್ತು ನಿಮಗೋಸ್ಕರ. ಈ ಒಂದು ಇಂಪಾರ್ಟೆಂಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ, ನಮ್ಮ ಪ್ರತಿದಿನ ಯೂಸ್ ಮಾಡೋ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈ ಒಂದು ಮುಸ್ಲಿಂ ಪ್ರತಿಭಾ ಕರ್ನಾಟಕ ಎಕ್ಸ್ಪ್ಲೇನ್ಸ್ ಎಲ್ಲ ಕೂಡ ಜೈನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಬಾಯ್ ಬಾಯ್.